ಮಾನ್ಯ ಸಭಾಪತಿಯವರೇ, ನಾನು ಸಚಿವರಿಗೆ ಕರ್ನಾಟಕ ಅಪಾಯಿಂಟ್ಮೆಂಟ್ ಆಫ್ ರಿಕವರಿ ಕಮಿಷನರ್ ಫಾರ್ ಸೀಜರ್ ಆ್ಯಂಡ್ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ಈ ಬಿಲ್ನ ನಾನು ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡಿ ವೆಲ್ಕಮ್ ಮಾಡ್ತೀನಿ. ಅನ್ಫಾರ್ಚುನೇಟ್ಲಿ ಏನಾಗಿದೆ, ತಾವೆಲ್ಲ ಬಳ್ಳಾರಿಯವರು, ಈ ಇನ್ಸಿಡೆಂಟಿಂದ ನಮಗೆ ಕಪ್ಪು ಚುಕ್ಕೆ ಆಗಿಲ್ಲ ಸಭಾಪತಿಯವರೇ, ನಾವೆಲ್ಲ ಕಪ್ಪಗಾಗಿದ್ದೀವಿ. ಯಾವ ಸೋಪಿಂದ ನಾನು ವಾಶ್ ಮಾಡಬೇಕು ಕ್ಲೀನ್ ಆಗೋಕ್ಕಂತ ನನಗೆ ಗೊತ್ತಿಲ್ಲ. ಬ್ಲ್ಯಾಕ್ ಮಾರ್ಕ್ ಅಲ್ಲ, ನಾವು ಬ್ಲ್ಯಾಕ್ ಆಗಿಬಿಟ್ಟಿದ್ದೀವಿ. ಅಷ್ಟು ಕೆಟ್ಟ ಹೆಸರು ತಂದಿದೆ ನಮಗೆ ಬಳ್ಳಾರಿಗೆ. ಓಕೆ, ಅದು ಒಂದು ಪಾರ್ಟ್. ಸೆಕೆಂಡ್, ಈಗ ನೀವು ಹೇಳಿದ್ರಿ ಸಚಿವರೇ, ನಿಮ್ಮ ಹತ್ರ ನಾನು ಆಮೇಲೆ ಬೇಕಾದ್ರೆ ಚರ್ಚೆ ಮಾಡೋಣ, ಇಲ್ಲಿ ವಾದ ಮಾಡೋದು ಬೇಡ. ಪೊಲಿಟಿಕಲ್ ವಿಲ್ ಅಂತ ಹೇಳಿದ್ರಿ. ಬಿಕಾಸ್ ಆಫ್ ಪೊಲಿಟಿಕಲ್ ವಿಲ್ ವಿ ಹ್ಯಾವ್ ಬ್ರಾಟ್ ದಿಸ್ ಬಿಲ್ ಅಂತ. ಯು ಹ್ಯಾವ್ ಬ್ರಾಟ್ ದಿಸ್ ಬಿಲ್ because of a Supreme Court order. Let me clearly tell you, because of a Supreme Court order telling less than 50,000 tons. There to Mr. Satish, since my senior colleague D'Souza made an observation that this has come because of Supreme Court order or some court order. See, ನಾನು ಯಾಕೆ ಆ ಕೋರ್ಟ್ ಆರ್ಡರನ್ನು ಓದಿ ಹೇಳಿದೆ ಅಂದರೆ, ಸುಪ್ರೀಂ ಕೋರ್ಟ್ ಆರ್ಡರು ಈ ಪ್ರಕರಣ ಏನು ಪ್ರಾರಂಭ ಆಯ್ತಲ್ಲ, ಇನ್ವೆಸ್ಟಿಗೇಷನ್ ಏನು ಪ್ರಾರಂಭ ಆಯ್ತಲ್ಲ, ಆ ಸಂದರ್ಭದಲ್ಲಿ ಒಂದು ಆದೇಶ ಹೊರಡಿಸ್ತು, ಒಂದು ಜಜ್ಮೆಂಟ್ ಕೊಡ್ತು. 50,000 ಟನ್ಗಿಂತ ಹೆಚ್ಚಿದ್ದನ್ನು CBI ಇನ್ವೆಸ್ಟಿಗೇಟ್ ಮಾಡಿರಿ, 50,000 ಕೆಳಗಿದ್ದನ್ನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ನವರು ಇನ್ವೆಸ್ಟಿಗೇಟ್ ಮಾಡಲಿ. ಈ ಸಪ್ರೇಷನ್ ಯಾಕೆ ಹೇಳಿದೆ ಅಂದರೆ, ಆ ಆದೇಶದ ನಂತರ 50,000 ಮೇಲಿನವರು ಯಾರ್ಯಾರು, ಎ ಕೆಟಗರಿಯವರು ಯಾರು, ಬಿ ಕೆಟಗರಿಯವರು ಯಾರು, ಸಿ ಕೆಟಗರಿಯವರು ಯಾರು ಅನ್ನೋದನ್ನು ಸಹಿತ ಕೆಟಗರೈಸ್ ಮಾಡಿದರು. ಆ ಕೆಟಗರೈಸ್ ಮಾಡಿರ್ತಕ್ಕಂಥ ಏನು 111 ಮೈನಿಂಗ್ ಕಂಪ್ನೀಸ್ ಇವೆಲ್ಲ, ಆ 111 ಮೈನಿಂಗ್ ಕಂಪ್ನೀಸು ಇದರೊಳಗೆ ಬರ್ತಾವು ಅನ್ನೋದನ್ನು ಏನು ಕೋರ್ಟ್ ಆರ್ಡರ್ ಆಗಿತ್ತು, ಅದನ್ನು ಪ್ರಸ್ತಾಪ ಮಾಡದೇ ಇರುವಂಥದ್ದು ನನ್ನ ಕರ್ತವ್ಯಚ್ಯುತಿ ಆಗಬಾರ್ದು ಅಂಥೇಳಿ ಅದನ್ನು ಪ್ರಸ್ತಾಪ ಮಾಡಿದೆ. ಅದ್ರ ಜೊತೆಗೇ ಹೇಳ್ತೀನಿ, ಇದಕ್ಕೆ ಕೋರ್ಟ್ ಆರ್ಡರ್ಗಳಿಗೆ ಏನೂ ಸಂಬಂಧ ಇಲ್ಲ. ಇದು ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ. ಇದು ನಿಮಗೆ ಸ್ಪಷ್ಟ ಇರಲಿ ಅಷ್ಟೇ. ಅಲ್ಲ, ಇಟ್ಸ್ ಅ ಮ್ಯಾಟರ್ ಆಫ್ ಡಿಫರೆನ್ಸ್ ಆಫ್ ಒಪಿನಿಯನ್. ಮೂಲ ಇರೋದು ಕೋರ್ಟ್ ಆರ್ಡ್ರೇ. ಅಲ್ಲ, ನಾನು ಐ ವಿಲ್ ಕಮ್ ಟು ದಿಸ್ ಪೊಲಿಟಿಕಲ್ ವಿಲ್ ಇನ್ ಮೈ ಲಾಸ್ಟ್ ಸ್ಟೇಟ್ಮೆಂಟ್. ಈಗ ನಾನು ಇದು ನೋಡಿದ್ದೀನಿ. ಫಸ್ಟ್ ನಂಬರ್ 3, ಅಪಾಯಿಂಟ್ಮೆಂಟ್ ಆಫ್ ರಿಕವರಿ ಕಮಿಷನರ್. ನನ್ನ ಐ ಆಮ್ ನಾಟ್ ಅ ಲಾಯರ್, ನನ್ನ ಲಿಟಲ್ ಒಪಿನಿಯನ್ನಲ್ಲಿ ಅಂಡರ್ BNS 107, BNSS 2023, Section 107, appointment of a recovery commissioner can only be a magistrate or a designated civil court. Therefore, your idu of appointing a retired ACS or a serving ACS cadre may not hold good. ಸಚಿವರೇ, ನನಗೆ ನೀವು ಇದನ್ನ ರಿಕವರಿ ಮಾಡಬೇಕಂತಿದೆ. ಈ ಕ್ಲಾಸ್ ಇಟ್ಕೊಂಡು ಯಾರ ನಮ್ಮ ಹೀರೋಗಳು ಕೋರ್ಟಿಗೆ ಹೋಗಿ ಮತ್ತೆ ಇದಕ್ಕೆ ಸ್ಟಾಪ್ ಮಾಡ್ತಾರಂತ ಅದಕ್ಕೆ ನಾನು ನಿಮಗೆ ಎಚ್ಚರಿಸಿದ್ದೇನೆ. ಇದು ಲೀಗಲಿ ಕರೆಕ್ಟ್ ಇದ್ದರೆ ನನಗೇನು ತೊಂದರೆ ಇಲ್ಲ. ಓಕೆ, ಇದಕ್ಕಂದರೆ ನೀವು ಸೆಕ್ಷನ್ 6ಅಲ್ಲಿ ಏನು ಮಾಡಿದ್ದೀರಾ, ಯು ಹ್ಯಾವ್ ರೆಫರ್ಡ್ ಟು ದಿಸ್ BNSS 2023 ಅಲಾಂಗ್ ವಿತ್ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 1944. ವೆನ್ ಐ ಹ್ಯಾವ್ ರೆಡ್ ದೀಸ್ ಟು, BNSS 2023 and criminal law amendment 94 ಅಲ್ಲಿ, it very clearly states a recovery commissioner, according to section 107, recovery commissioner should only be a designated special court or he should be a magistrate antide. On this flimsy grounds, because this intention is good, ಈ flimsy grounds ಅಲ್ಲಿ ಇವ್ರು ಯಾರು ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅವರು ದೇ ಶುಡ್ ನಾಟ್ ಗೋ ಸ್ಕಾಟ್ ಫ್ರೀ ಅಂತ ಅಷ್ಟೇ. ಇದರಲ್ಲಿ
ನೀವು ಇದು ಲೆಸ್ ದೆನ್ 50,000 ಟನ್ಸಿಗೆ ಇದು ಕಾಯ್ದೆ ತಂದಿದ್ದೀರಿ. ನಾನು ಅದಕ್ಕೆ ಅಕ್ಸೆಪ್ಟ್ ಮಾಡ್ತೀನಿ, ಅಗ್ರಿ ಮಾಡ್ತೀನಿ, ವೆಲ್ಕಮ್ ಮಾಡ್ತೀನಿ. ನಂದು ಅದು ನೆಕ್ಸ್ಟ್ ಕೇಳ್ತೀನಿ. ನನಗೆ ಇದರಲ್ಲಿ ಸಿ ಕ್ಯಾಟಗರಿ ಬಿ ಕ್ಯಾಟಗರಿ ಇಲ್ಲ, ನೀವು ಬೇರೆ 50,000 ಟನ್ಸ್ ಅಂತ ಬರ್ದಿದ್ದೀರಿ ಇದರಲ್ಲಿ. ಅದಕ್ಕೆ ಅದು ಕೂಡ ನಾನು ಕೇಳ್ತೀನಿ, ಕ್ಲಾರಿಫಿಕೇಷನ್ ಕೊಟ್ಟು. ಇದ್ರಲ್ಲಿ ಲಿಸ್ಟ್ ಆಫ್ ಅಫೆಂಡರ್ಸ್ ಎಷ್ಟು ಯಾರಿದ್ದಾರೆ, ಪಟ್ಟಿ ಇದೆಯಾ ನಿಮ್ಮ ಹತ್ರ? ಪಟ್ಟಿ ಇದ್ದರೆ ಸ್ವಲ್ಪ ದಯವಿಟ್ಟು ಶೇರ್ ಮಾಡಿ. ನಂಬರ್ 1. ನಂಬರ್ 2, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಪೆನಾಲ್ಟಿ ಯು ಆರ್ ಗೋಯಿಂಗ್ ಟು ಇಂಪೋಸ್? Because as per CEC report and Supreme Court observations in certain other mining matters, there is a penalty leviable of up to 5 times the value of illegal mining made. 5 times ಇದೆ. ನೀವು 1 time ಮಾಡ್ತೀರಾ, 5 times ಮಾಡ್ತೀರಾ, ಏನು 3 times ಮಾಡ್ತೀರಾ? ಅದು ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕು. ನೆಕ್ಸ್ಟ್, ಈಗ ಪೆನಾಲ್ಟಿ ನೀವೇನು ಈ ಪ್ರಪೋಸ್ ಮಾಡ್ತಾ ಇದ್ದೀರಿ, ನೀವೇನೀಗ ಸಚಿವರೇ 80,000 crores ಅಂತ ಹೇಳಿದ್ರಿ. ಐ ಡೋಂಟ್ ಥಿಂಕ್ ದಿಸ್ ಬಿಲ್ ಈಸ್ ದೇರ್ ಫಾರ್ ರಿಕವರಿ ಆಫ್ 80,000 crores. ದಿಸ್ ಬಿಲ್ ಈಸ್ ಓನ್ಲಿ ಫಾರ್ ಲೆಸ್ ದೆನ್ 50,000 tons, ಔಟ್ ಆಫ್ ವಿಚ್ ಎಕ್ಸ್ಪೋರ್ಟರ್ಸ್ ಫಾರ್ ವಿಚ್ CBI ಹ್ಯಾಸ್ ಗಿವನ್ ಇಟ್ಸ್. CBI ನಾವು ಎನ್ಕ್ವೈರಿ ಮಾಡೋದಿಲ್ಲ ಅಂತ ಹೇಳಿದರು. ನಾವು ಕಮಿಂಗ್ ಟು ಪೊಲಿಟಿಕಲ್ ವಿಲ್, ಲಾಸ್ಟ್ ಫೈನಲ್ ಸಚಿವರೇ ನಂದು ಕ್ವಶನ್ ಏನಂದರೆ, ಸಿ ಕ್ಯಾಟಗರಿ ಮೈನ್ಸ್ ಕ್ಲಾಸಿಫೈ ಆಗಿ 2012-13 ಆಗಿತ್ತು. ಓಕೆ, ಅದು ಭಾಳ ಜರ್ನಿ ಆಯಿತು, ಭಾಳ ಇದಾಯಿತು. ಸಿ ಕ್ಯಾಟಗರಿ ಮೈನ್ಸಲ್ಲಿ ಇದರಲ್ಲಿ ನೀವು ಪೆನಾಲ್ಟಿ ಕಲೆಕ್ಟ್ ಮಾಡೋಕ್ಕೆ ಇದು ಇನ್ಕ್ಲೂಡ್ ಆಗಿದೆಯಾ, ಆರ್ ಓನ್ಲಿ ಫಾರ್ ಲೆಸ್ ದೆನ್ 50,000 tons ಎಕ್ಸ್ಪೋರ್ಟರ್ಸಿಗೆ ಇನ್ಕ್ಲೂಡ್? ಅದೊಂದು ಮೇನ್ ಕ್ಲಾರಿಫಿಕೇಷನ್ ಬೇಕು. ದಯವಿಟ್ಟು ಇದು 107 ಸೆಕ್ಷನ್ನ ಒಂದು ದಯವಿಟ್ಟು ನೋಡಿ. ದೇ ಶುಡ್ ನಾಟ್ ಗೋ ಒನ್ಸ್ ಅಗೇನ್ ಸ್ಕಾಟ್ ಫ್ರೀ ಬೈ ಫೈಂಡಿಂಗ್ ಸಮ್ ಲ್ಯಾಕುನಾ ಇನ್ ದಿಸ್ ಬಿಲ್. ಅಷ್ಟೇ ನನ್ನ ವಿನಂತಿ. ರವಿಕುಮಾರ್, ಬೇಗ ಮುಗಿಸಿ. ನೀವು ಉತ್ತರ ಹೇಳುವಾಗ ಹೇಳಿ ಮಂತ್ರಿ. ಅಲ್ಲ, ಕನ್ಫ್ಯೂಷನ್ ಇರಲ್ಲ ಅಮ್ಮ. ಮಾನ್ಯ ಸತೀಶ್ ಅವರೇ, ನಿಮ್ಮ ಇಂಟೆನ್ಷನ್ ಐ ಅಂಡರ್ಸ್ಟುಡ್, ಇಟ್ಸ್ ಗುಡ್, ಥ್ಯಾಂಕ್ ಯು. ನಿಮ್ಮ ಕನ್ಫ್ಯೂಷನ್ ಏನಿದೆ ಅಂದರೆ, ಈಸ್ ದಿಸ್ ಓನ್ಲಿ ಫಾರ್ ಮೋರ್ ದೆನ್ 50,000 metric tons ವೇರ್ CBI ಇಸ್ ಎನ್ಕ್ವೈರ್ಡ್? ನಾನು ಈ ಸಂದರ್ಭದೊಳಗೆ CBI ಎಷ್ಟು ಎನ್ಕ್ವೈರಿ ಮಾಡ್ತು, ಎಷ್ಟು ಮಾಡಿಲ್ಲ, ಯಾಕೆ ಮಾಡಿಲ್ಲ, ಎಷ್ಟು ವಾಪಸ್ ಕಳಿಸಿದೆ, ಅದೆಲ್ಲದಕ್ಕೂ ಹೋಗೋದಿಲ್ಲ ನಾನು. ಆದರೆ ನಾನು ನಿಮಗೆ ಹೇಳ್ತೀನಿ, ಈ ನೂರ 11 ಫರ್ಮ್ಸ್ ಏನಿವೆ ಇಲ್ಲಿಗಲ್ ಮೈನಿಂಗ್ ಮಾಡಿವೆ, ಅದರಲ್ಲಿ ಇಷ್ಟು A, ಇಷ್ಟು B, ಇಷ್ಟು C ಅಂತಿದೆ. ಏನು ಎಕ್ಸೆಂಪ್ಟ್ ಮಾಡಿದರು, ಬಿಕಾಸ್ ದೇ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಆಫ್ ದ್ಯಾಟ್ ಸಾರ್ಟ್ ಅಂಥೇಳಿ, ಅಥವಾ ಗೌರ್ಮೆಂಟಲ್ ಕಂಪ್ನಿ ಏನೋ ಎಕ್ಸೆಂಪ್ಟ್ ಮಾಡಿದರು. B, C ಎರಡು ಇನ್ವೆಸ್ಟಿಗೇಷನ್ ಆಗಬೇಕು, ಮಾಡಬೇಕು ಅಂತ ಮಾಡಿದರು. ಇನ್ವೆಸ್ಟಿಗೇಷನ್ನು ರಾಜ್ಯ ಸರ್ಕಾರದ SITಯಿಂದನೂ ನಡೀತು, CBIದಿಂದನೂ ಕೆಲವು ಪ್ರಕರಣಗಳಲ್ಲಿ ನಡೀತು. ಆ ಸುಮಾರು 111ರಲ್ಲಿ ಹಲವಾರು ಕಂಪ್ನಿಗಳ ಮೇಲೆ ಕೇಸು ದಾಖಲಾದವು. ಇದು ತಮಗೆ ಗೊತ್ತಿದೆ. ಈ ರಿಕವರಿ ಕಮಿಷನ್ ಇದು ಎಲ್ಲ 111 ಕಂಪ್ನಿಗಳು, ನಾ ಇವನು ಓದಿ ಹೇಳಿದ್ನಲ್ಲಿ ನಿಮ್ಗೆ ಆದೇಶಗಳು, ಆ ಆದೇಶಗಳಲ್ಲಿ ಸರ್ಕಾರ ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕು, ಇವ್ರ ಮೇಲೆ ಕ್ರಮ ಆಗಬೇಕು ಅಂತ ಮಾಡಿರ್ತಕ್ಕಂಥ ಆದೇಶಗಳು, ಅದನ್ನು ಓದಿ ಹೇಳಿದೆ. ಒಂದನೇದು. ಎರಡನೇದು, ತಮ್ಮ ಈ ಸೆಕ್ಷನ್ 107 ಆಫ್ BNSS ಅಂತ ತಾವು ಹೇಳಿದ್ರಿ, ಅದನ್ನು ವಿ ಹ್ಯಾವ್ ಟೇಕನ್ ಇನ್ ಟು ಕನ್ಸಿಡರೇಷನ್ ವೆರಿ ಸೀರಿಯಸ್ಲಿ. ವಿ ಹ್ಯಾವ್ ಡೆಲಿಬ್ರೇಟೆಡ್ ಆ್ಯಂಡ್ ವಿ ಹ್ಯಾವ್ ಟೇಕನ್ ಕೇರ್ ಆಫ್ ದ್ಯಾಟ್. ಆಮೇಲೆ ಇನ್ನೊಂದು, ಸುಪ್ರೀಂ ಕೋರ್ಟ್ ಆರ್ಡರ್ ಡೇಟೆಡ್ 16/9/2013, ಅದರಲ್ಲಿ ಕೇಸಸ್ ಹ್ಯಾವ್ ಬೀನ್ ಹ್ಯಾಂಡೆಡ್ ಓವರ್ ಟು CBI ಆ್ಯಂಡ್ SIT ಆಗಿರ್ತಕ್ಕಂಥದ್ದು ಮಾತ್ರ ಇದೆ. ದಿಸ್ ಮೇಜರ್ ಈಸ್ ನಾಟ್ ಫಾರ್ ಇನ್ವೆಸ್ಟಿಗೇಷನ್. ದಿಸ್ ಈಸ್ ಅನ್ ಅಡಿಷ್ನಲ್ ಮೇಜರ್ ಬೈ ಸ್ಟೇಟ್ ಗೌರ್ಮೆಂಟ್ ಫಾರ್ ರಿಕವರಿ. ಆಮೇಲೆ ವಿ ಆರ್ ನಾಟ್
allowing or we are not intending to make recovery officer to penalize, put penalty ಅಥವಾ ಲೇಟ್ ಇದು ಅಲ್ಲ. ಇಲ್ಲಿ ಏನು ಅಂದರೆ ನಮ್ಮ ಆಸ್ತಿ ಏನು ಹೋಗಿದೆ ಅಲ್ಲ, ಆ ಆಸ್ತಿನ ವಾಪಸ್ ತೊಗೊಂಡು ಬರಬೇಕು. ಈಗ ತಾವು 1944 ಹೇಳಿದಿರಿ ನೀವು, ಕ್ರಿಮಿನಲ್ ಆರ್ಡಿನೆನ್ಸ್ 1944 ಬ್ರಿಟಿಷ್ ಯುದ್ಧ ಮಾಡಿದ್ದು. ಒಂದು ಕ್ರಿಮಿನಲ್ ಆ್ಯಕ್ಟ್ ಆದರೆ ಆ ಕ್ರಿಮಿನಲ್ ಲೂಟಿ ಇರ್ಬೋದು, ಕಳುವು ಇರ್ಬೋದು. ಈಗ ಬಂಗಾರ ತೊಗೊಂಡು ಕಳುವು ಮಾಡ್ಕೊಂಡು ಹೋಗ್ತಾನೆ, ಆ ಬಂಗಾರ ತೊಗೊಂಡು ಕಳುವು ಮಾಡ್ಕೊಂಡು ಹೋದ್ರೆ ಅವನು ನಾವು ಬರೀ ಅವ್ನು ಜೈಲಿಗೆ ಹಾಕೋದ್ರ ಕಡೆ ಮಾತ್ರ ಲಕ್ಷ್ಯ ಇರೋಲ್ಲ ನಮಗೆ. ಆ ಬಂಗಾರ ರಿಕವರಿ ಮಾಡಬೇಕು ಅಂತ ಇರ್ತದೆ. ಅದಕ್ಕೆ ಏನು ಮಾಡ್ತೀವಿ, ನೋಡ್ತೀವಿ ಆ ಬಂಗಾರ ಆಭರಣ ಆಗಿರ್ತದೆ ಅಥವಾ ಆಭರಣ ಇದ್ದದ್ದು ಗಟ್ಟಿ ಆಗಿರ್ತದೆ. ಆ ಗಟ್ಟಿ ಇದ್ದದ್ದನ್ನು ಇನ್ನೊಬ್ಬ ಅವ್ನು ಮಾರಿರ್ತಾನೆ. ದ್ಯಾಟ್ ಈಸ್ ಕ್ರಿಮಿನಲ್ ಪ್ರೊಸೀಡ್ಸ್. ದ್ಯಾಟ್ ಪ್ರೊಸೀಡ್ಸ್ ಇಲ್ಲಿ ಅಕ್ರಮವಾಗಿ ಅದಿರು ತೊಗೊಂಡವ ಅದನ್ನು ಎಲ್ಲೋ ಮಾರಾಟ ಮಾಡಿರ್ತಾನೆ, ಎಲ್ಲೋ ಮಲೇಷ್ಯಾದಾಗ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಮತ್ತೊಂದು ಅಮೇರಿಕಾದಾಗ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಹೌ ಕ್ಯಾನ್ ವಿ ರೀಚ್ ದೇರ್? ಆ್ಯಂಡ್ ಟು ರೀಚ್ ಆಲ್ ದ್ಯಾಟ್ ಟೈಪ್ ಆಫ್ ಸಿಚುವೇಶನ್, this recovery commissioner is being appointed. This is for all illegal mined firms. ಇದು ನಿಮಗೆ ಸ್ಪಷ್ಟ ಇದೆ. ಸಚಿವರೇ, ಪೆನಾಲ್ಟಿ ಹಾಕಿ, ನೀವು ಜಸ್ಟ್ ರಿಕವರಿ ಮಾಡೋದಲ್ಲ. ನೀವೇ ಈ ಉದಾಹರಣೆ ಕೊಟ್ರಿ, ಬಂಗಾರ ಕದೀತಾನೆ ಅವನಿಗೆ ಜೈಲಿಗೆ ಹಾಕಿ ಬಂಗಾರ ಇದು ಮಾಡ್ತೀರಂತ. ನಿಮಗೆ ಡೋಂಟ್ ಕಾನ್ಸಂಟ್ರೇಟ್ ಆನ್ ರಿಕವರಿಂಗ್ ಓನ್ಲಿ ವಾಟ್ ಎವರ್ illegally mined. Then what is the penalty? No, tomorrow somebody else will do illegal mining and pay whatever is there. This enactment, this bill is only for recovering the criminal proceeds. Penalty ಮಾತ್ರ ಸರ್ಕಾರದವರು ಹಾಕ್ಬೋದು. ಆಯ್ತು, ಅಷ್ಟೇ ಕ್ಲಾರಿಫಿಕೇಶನ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.